गुरुदेव महादेव गुरुदेव सदाशिव श्री गुरवे नमः। ओम गजाननद्वारकं गजाननं महर्निशम् अनेकदं भक्तानां एकदन्तं मुखाश्रये ओम सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोस्तुते। महालक्ष्मी च विद्महे विष्णुपत्न्यै च धीमहि तन्नो महालक्ष्मीः प्रचोदयात्। श्रीमद्महालक्ष्मी देव्यै नमः। ओम श्रीमद्महालक्ष्मी देवताभ्यो नमः। ಇವತ್ತು ಜಮಖಂಡಿ ತಾಲೂಕಿನ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನಾ ಸಮಾರಂಭ ಹಾಗೂ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ಬಹಳಷ್ಟು ಸಂತೋಷದಿಂದ ಆ ಕಾರ್ಯಕ್ರಮ ಜರುಗಿತು ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಏನು ನಮ್ಮ ಪಕ್ಷ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಆ ಘೋಷಣೆ ಮಾಡಿದ ಪ್ರಕಾರ ಇವತ್ತು ಸುಮಾರು 58,000 ಅಂದಾಜು 58,000 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದು ಎಲ್ಲಾ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೀನಿ. ಅದೇ ರೀತಿ ತಾಲೂಕಾ ಮಟ್ಟದಲ್ಲೂ ಕೂಡ ಈ ಯೋಜನೆಗಳು ಪ್ರತಿ ಮನೆಗೆ ತಲುಪಬೇಕು ಅಂತ ಹೇಳಿ ಅನುಷ್ಠಾನ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದೆ. ಆ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮವರೇ ಆದಂತಹ ಕಲ್ಪನಾ ಗಿರಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು 15 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಈ ಸಮಿತಿ ಮುಂಬರುವ ದಿನಗಳಲ್ಲಿ ಜಮಖಂಡಿ ತಾಲೂಕಿನಲ್ಲಿ ಇನ್ಯಾರು ವಂಚಿತರಾಗಿದ್ದಾರೆ, ಈ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಏನ್ ವಂಚಿತರಾಗಿದ್ದಾರೆ ಅಂತವರನ್ನ ಗುರುತಿಸಿ ಆದಷ್ಟು ಬೇಗ ಅವ್ರಿಗೂ ಕೂಡ ಈ ಯೋಜನೆಯನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಈ ಸಮಿತಿಯಿಂದ ಆಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಕೂಡ ಮಾಡ್ತೀನಿ. ಸುಮಾರು 96% ಅಷ್ಟು ಗೃಹಲಕ್ಷ್ಮಿ ಸ್ಕೀಮ್ ಈಗಾಗಲೇ ಜಮಖಂಡಿ ತಾಲೂಕಿನಲ್ಲಿ ಪೂರೈಸ್ತಾ ಇದ್ದೀವಿ. ಅದೇ ರೀತಿ ಯುವ ನಿಧಿ ಸುಮಾರು 2,306 ಯುವಕರಿಗೆ ಪ್ರತಿ ತಿಂಗಳ 1,500 ಮತ್ತು 3,000 ರೂಪಾಯಿ ಹಂಗೆ ಈಗಾಗಲೇ ನಾವು ನಮ್ಮ ಸರ್ಕಾರ ನಮ್ಮ ತಾಲೂಕಿನಲ್ಲಿ ಕೊಡ್ತಾ ಇದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಯುವ ನಿಧಿ ಸಂಖ್ಯೆಯನ್ನು ನೋಡಿದ್ರೆ ಜಮಖಂಡಿಯಲ್ಲೇ ಅತಿ ಹೆಚ್ಚು ಅಂತಕ್ಕಂಥದ್ದನ್ನ ನಾನು ಹೇಳಿಕ್ ಬಯಸ್ತೀನಿ. ಅದೇ ರೀತಿ ಗೃಹ ಜ್ಯೋತಿ ಅನ್ನುವಂತ ಯೋಜನೆಯಲ್ಲಿ ಸುಮಾರು 51,419 ಮನೆಗಳಿಗೆ ಉಚಿತವಾಗಿ ಕರೆಂಟ್ ಅನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ. ಇದು 96% ಈಗಾಗಲೇ ಪೂರೈಸಿದೀವಿ. ಇನ್ನೂ 4% ಜನ ಏನು ಉಳಿದಿದ್ದಾರೆ ಅದ್ರಲ್ಲಿ ಯಾರು ಅರ್ಹರಾಗಿದ್ದಾರೆ ಅವ್ರಿಗೂ ಕೂಡ ಈ ಯೋಜನೆ ತಲುಪಿಸುವಂತ ಕಾರ್ಯ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ಶಕ್ತಿ ಯೋಜನೆ ಏನು ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು, ಆ ಪ್ರಕಾರ ಜಮಖಂಡಿ ಡಿಪೋ ಮುಖಾಂತರ ಪ್ರತಿ ತಿಂಗಳ 9.5 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇರೋದಂತ ನೋಡಿದ್ರೆ ಬಹಳಷ್ಟು ಅನುಕೂಲ ಈ ಯೋಜನೆ ನಮ್ಮ ಹೆಣ್ಮಕ್ಳಿಗೆ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಖುಷಿಯಿಂದ ಹೇಳಿಕ್ ಬಯಸ್ತೇನೆ. ಸೊ ಈ ರೀತಿ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದು ನುಡಿದಂಗೆ ನಡೆದಂತ ಸರ್ಕಾರ ನಮ್ಮ ಸರ್ಕಾರ ಆಗಿದೆ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೀನಿ.